ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದಾಗ ಗೊತ್ತಿರುತ್ತೆ, ಇಬ್ರು ಎಲಿಮಿನೇಷನ್ ಆದ್ರು, ಮಂಜು ಭಾಷಿಣಿ, ಅಶ್ವಿನ್. ಮುಂಚೆನೆ ನಾನು ಹೇಳಿದ್ದೆ ಪ್ರಿಡಿಕ್ಷನ್ ಇವ್ರು ಆಗ್ಬಹುದು, ಆಗ್ತಾರೆ ಅಂತ. ಅದೇ ರೀತಿ ಆಗಿದ್ದಾರೆ. ವೋಟಿಂಗ್ ಅನಾಲಿಸಿಸ್ ತಗೊಂಡಾಗಲೂ ಅವರೇ ಕೊನೆ ಸ್ಥಾನದಲ್ಲಿದ್ರು. ಅದೇ ರೀತಿಯಾಗಿ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರು. ಇಲ್ಲಿ ಕ್ವಶನ್ ಮಾರ್ಕ್ ಏನಂದ್ರೆ, ಕಿಚ್ಚ ಸರ್ ಪ್ರತಿ ಸಲ ಬಂದಾಗೆಲ್ಲ ಹೇಳ್ತಾ ಇದ್ರು 2 ವೀಕ್ಸ್ ಅಲ್ಲಿ ಹೇಳಿದ್ದಾರೆ ಮಾಸ್ ಎವಿಕ್ಷನ್ ಇರುತ್ತೆ, ಮಾಸ್ ಎಲಿಮಿನೇಷನ್ ಇರುತ್ತೆ, ಅರ್ಧದಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ. ಮತ್ತೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ಇಬ್ಬರೇ ಎಲಿಮಿನೇಟ್ ಆಗಿದ್ದು, ಮತ್ತೆ ಸಂಡೇ ಎಪಿಸೋಡ್ ಅಲ್ಲಿ ಏನಾದ್ರು ಇನ್ನೂ ಇಬ್ರು ಹೋಗ್ತಾರ, ಇನ್ನೂ 3 ಹೋಗ್ತಾರ, ಇನ್ನೂ ಎಲಿಮಿನೇಷನ್ ಕಂಟಿನ್ಯೂ ಇದೆಯಾ, ಸೆಕೆಂಡ್ ರೌಂಡ್ ಏನಾದ್ರು ಎಲಿಮಿನೇಷನ್ ಇರುತ್ತಾ? ನಿನ್ನೆ ಫಸ್ಟ್ ರೌಂಡ್ ಅಲ್ಲಿ ಇಬ್ರು ಎಲಿಮಿನೇಷನ್ ಆದ್ರು, ಇವತ್ತು ಕೂಡ ಏನಾದ್ರು ಎಲಿಮಿನೇಷನ್ ಆಗ್ತಾರ? ಮತ್ತೆ ಇವತ್ತು ಎಲಿಮಿನೇಷನ್ ಆದ್ರೆ ನಿನ್ನೆ ಸೇವ್ ಮಾಡಿದ್ ಯಾಕೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಒಂದ್ ವೇಳೆ ಸೆಕೆಂಡ್ ಎಲಿಮಿನೇಷನ್ ರೌಂಡ್ ಇದೆಯಾ? ಇವತ್ತಿನ ಸಂಡೇ ಎಪಿಸೋಡ್ ಏನಾಗುತ್ತೆ? ಮುಖ್ಯವಾಗಿ 3 ವೈಲ್ಡ್ ಕಾರ್ಡ್ ಬರ್ತಾರೆ. ಅವ್ರು ಯಾರು? ಅವ್ರಿಗೆ ಸ್ಪೆಷಲ್ ಪವರ್ ಏನಾದ್ರು ಕೊಟ್ಟಿದಾರ ಬಿಗ್ ಬಾಸ್ ಕಡೆಯಿಂದ? ಮುಖ್ಯವಾಗಿ ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ಎಸ್ ಆರ್ ನೋ ಬಂದಾಗ ಯಾರೆಲ್ಲ ಕಿತ್ತಾಡ್ತಾರೆ, ಯಾರೆಲ್ಲ ಜಗಳಾಡ್ತಾರೆ, ಯಾರ ಮೇಲೆಲ್ಲ ಬ್ಲೇಮ್ ಮಾಡ್ತಾರೆ? ಸಾಟರ್ಡೆ ಎಪಿಸೋಡ್ ನೋಡಿದಾಗ ಅಲ್ಲಿನ ಕಂಟೆಸ್ಟೆಂಟ್ ಗಳು ಈಗಲಾದ್ರೂ ಬದಲಾಗ್ತಾರ? ನಮ್ಮ ಮಹಾರಾಣಿ ಮಹಾರಾಜ ಮಾತೆ ವಿರುದ್ಧ ಏನಾದ್ರು ತಿರುಗಿ ಬೀಳ್ತಾರ? ಯಾಕಂದ್ರೆ ಎಸ್ ಆರ್ ನೋ ಬೋರ್ಡ್ ಬಂದಾಗ ಕೂಡ ಅದೇ ರೀತಿ ವರ್ತನೆ ಮಾಡ್ತಾರ, ಏನಾದ್ರೂ ಬದಲಾಗ್ತಾರ? ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಕಿಚ್ಚ ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಅದೇನಂತ ಮಾತಾಡೋಣ. ಇವೆಲ್ಲಾ ಕ್ವಶನ್ ಗಳಿದಾವೆ. ಮತ್ತೆ ನಮ್ಮ ಸ್ಪೆಷಲ್ ಆಗಿ ಗಿಲ್ಲಿ ಮತ್ತು ನಮ್ಮ ರಕ್ಷಿತ್ ಅವ್ರ ಬಗ್ಗೆ ಸ್ಪೆಷಲ್ ಒಂದು ಆಫರ್ ಇದೆ ನಮಗೆ. ಅದು ಏನು? ಇವು ಹಲವಾರು ಪ್ರಶ್ನೆಗಳಿವೆ. ಏನಂದ್ರೆ ಎಲಿಮಿನೇಷನ್ ಇರುತ್ತಾ? ಒಂದು, ಕಿಚ್ಚ ಸರ್ ಸ್ಪೆಷಲ್ ಗಿಫ್ಟ್ ಏನು? ಒಂದು, ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಸ್ಪೆಷಲ್ ಅಧಿಕಾರ ಏನ್ ಕೊಡ್ತಾರೆ? ಒಂದು, ಡಬಲ್ ಇನ್ನೊಂದ್ಸಲ ಎಲಿಮಿನೇಷನ್ ಇರುತ್ತಾ? ಇವೆಲ್ಲಾ ಪ್ರಶ್ನೆಗಳಿಗೆ ಕ್ಲೀನ್ ಆಗಿ ನೀಟಾಗಿ ಸ್ವಲ್ಪ ಸಮಯದಲ್ಲೇ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಲೈಕ್ ಮಾಡಿ. ಪಕ್ಕದಲ್ಲಿ ಹೈಪ್ ಬಟನ್ ಅಂತ, ದಯವಿಟ್ಟು ಹೈಪ್ ಬಟನ್ ಕೊಡಿ. ಅದರಿಂದ ಈ ವಿಡಿಯೋ ಬೇರೆಯವರಿಗೆ ತಲುಪುತ್ತೆ. ಆದ್ರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ನಮಗೂ ಖುಷಿ ಆಗುತ್ತೆ ಮತ್ತೆ ವಿಡಿಯೋ ಮಾಡಕ್ಕೆ. ಮತ್ತೆ ನರ್ವಸ್ ಆಗದಂಗೆ ಉತ್ಸಾಹ ಕೂಡ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಡಿಡಿ ಟಿವಿ ಕನ್ನಡ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ನಾನು ಮಾಡೋ ವಿಡಿಯೋಸ್, ಅಫಿಷಿಯಲ್ ಅಪ್ಡೇಟ್ಸ್, ಫೋಟೋಸ್, ವಿಡಿಯೋಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಹುಡುಕ ಅವಶ್ಯಕತೆ ಡೈರೆಕ್ಟ್ ಆಗಿ ಹೋಗಿ ನೀವು ನೋಡಬಹುದು. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಸಂಡೇ ಎಪಿಸೋಡ್ ತಗೊಂಡಾಗ ನಿನ್ನೆ ಎಪಿಸೋಡ್ ನಾವು ನೋಡಿದ್ವಿ. ಮುಖ್ಯವಾಗಿ ಅಲ್ಲಿ ಇಬ್ರು ಎಲಿಮಿನೇಷನ್ ಆಗ್ತಾರೆ, ಅದು ಮುಗೀತು. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಆಗ್ತಾರಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ಅಲ್ಲಂತೂ ಎಲಿಮಿನೇಷನ್ ಇಲ್ಲ. 100% ಬರ್ದಿಟ್ಕೊಳ್ಳಿ. ಯಾಕಂದ್ರೆ ನಿನ್ನೆ ಸೇವ್ ಮಾಡಿದ್ರೆ, ಸೇವ್ ಮಾಡಿದ್ಮೇಲೆ ಮತ್ತೆ ಅವ್ರನ್ನ ಎಲಿಮಿನೇಟ್ ಮಾಡಲ್ಲ. ಕಾರಣ ಏನ್ ಗೊತ್ತಾ? ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಂತ ಏನು ಇಲ್ಲ. ಏನಾದ್ರೂ ಇನ್ನು ಎಲಿಮಿನೇಷನ್ ಮಾಡೋ ಸಾಧ್ಯತೆ ಇದ್ದಿದ್ರೆ ನಾಳೆ ಎಪಿಸೋಡ್ ಅಲ್ಲಿ ಮಾತಾಡೋಣ ಅಂತ ಹೇಳಿ ಕಿಚ್ಚ ಸರ್ ಹೋಗ್ತಾ ಇದ್ರು. ಇನ್ನು ಎಲಿಮಿನೇಷನ್ ಅಂತೂ ಇಲ್ಲ, ಇದು ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಕಿಚ್ಚ ಸರ್ ಸ್ಪೆಷಲ್ ಅಂತ ಹೇಳಿದ್ರೆ ಪ್ರೋಮೋ ನೋಡಿರ್ತೀರ. ಈ ಪ್ರೋಮೋದಲ್ಲಿ 24 ವರ್ಷಗಳ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ ನಮ್ ಕಿಚ್ಚ ಮತ್ತೆ ಕಿಚ್ಚ ಮೇಡಮ್ ಅವರು, ಕಿಚ್ಚ ಸಾರಿನ ಅವ್ರ ಮೇಡಮ್ ಅವರು ಕೂಡ ಈ ಸ್ಟೇಜ್ ಮೇಲೆ ಒಂದು ಪಾಟ್ ಆಗಿ ಬರ್ತಾರೆ. ಸೆಲೆಬ್ರೇಷನ್ ಇರುತ್ತೆ. ತುಂಬಾ ಎಮೋಷನ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಕಿಚ್ಚ ಸಾರು ಎಮೋಷನ್ ಆಗಿದ್ದಾರೆ. ಮತ್ತೆ ಅವ್ರ ಅಪ್ಪ ವಿಡಿಯೋ ಕೂಡ ನೋಡಿರ್ತಾರ, ಪ್ರೋಮೋದಲ್ಲಿ ಬಂದಿದೆ. ಒಂಥರ ಏನಂದ್ರೆ, ಈಗಿನ ನಾನು ಸ್ವಲ್ಪ ಡೈವರ್ಟ್ ಆಗ್ತೀನಿ. ಈಗಿನ ಸ್ಯಾಂಡಲ್ವುಡ್ ಒಂದು ಇದರಲ್ಲಿ ಕಿಚ್ಚ ಸರ್ ದಂಪತಿಗಳು ತುಂಬಾನೇ ಚೆನ್ನಾಗಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಸ್ವಲ್ಪ ನೋಡಿದ್ರು ಬೇರೆಯವ್ರಿಗೆ ಅಸಹ್ಯ ಪಡುವಷ್ಟು ಚೆನ್ನಾಗಿದ್ದಾರೆ. ಇದೇ ಮುಂದುವರಲಿ, ಚೆನ್ನಾಗಿರ್ಲಿ. ಕಿಚ್ಚ ಸರ್ ವ್ಯಕ್ತಿತ್ವಕ್ಕೆ ಎಲ್ಲರೂ ತಲೆ ಬಾಗ್ಲೇಬೇಕು. ಆ ರೀತಿಯಾಗಿ ಅವರ ವ್ಯಕ್ತಿತ್ವ, ಅವ್ರ ಮಾತು, ನಡೆ, ಮೂತು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಸ್ಪೆಷಲ್ ಟ್ರೀಟ್ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ. ಇನ್ನೊಂದು ವಿಷಯಕ್ಕೆ ಬಂದ್ಬಿಡೋಣ. ವೈಲ್ಡ್ ಕಾರ್ಡ್ ಎಂಟ್ರಿ 3 ಇದೆ. ಈ 3ರಲ್ಲಿ ಒಬ್ಬರು ಬಾಡಿ ಬಿಲ್ಡರ್ ಅಂತ, ಸ್ವರಾಜ್ ಅಂತ, ಅವರು ಕೆನಡಾ ಅಂತೆಲ್ಲ ಹೇಳ್ತಿದ್ದಾರೆ. ಒಳ್ಳೆ ಬಾಡಿ ಬಿಲ್ಡರ್, ಬಾಡಿ ಫಿಟ್ನೆಸ್ ಎಲ್ಲ ಇದೆ. ಇವ್ರ ಹೆಸರು ಬಂದು ಸ್ವರಾಜ್ ಸಿಂಗ್ ಅಂತ. ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಕಾಲು ಇಡಲಿದ್ದಾರೆ ಇವತ್ತು. ಇನ್ನೊಂದು ಮುಖ್ಯವಾಗಿ ಸೆಕೆಂಡ್ ಬಂದ್ಬಿಟ್ಟು ಕ್ವಾಟ್ಲೆಕ್ಕೆ ಚಲಿನ ರಾಘ ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತ ಒಂದು ಪ್ರಿಡಿಕ್ಷನ್, ಒಂದು ರೂಮರ್ ಇದೆ. ಇನ್ನು ಅದಾದ್ಮೇಲೆ ನಮ್ಮ ರಿಷಿ ಗೌಡ ಅಂತ, ಇವ್ರು ಬಂದ್ಬಿಟ್ಟು ಫೀಮೇಲ್ ಕಂಟೆಸ್ಟೆಂಟ್, ಇವರು ಮಾಡೆಲ್ ಆಗಿರ್ತಾರೆ, ಮೈಸೂರು ಕಡೆನವರು ಅಂತ ಅಪ್ಡೇಟ್ ಇದೆ. ನೋಡೋಣ. ಈ 3 ಜನ ಫೀಮೇಲ್ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಎಂಟ್ರಿ ಆಗ್ತಾರೆ. ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಬಟ್ ಸ್ಟೇಜ್ ಮೇಲೆ ಬರ್ತಾರ, ಮನೆಗೆ ಹೋಗ್ತಾರ ಅಂತ ಹೇಳೋದಾದ್ರೆ ಸ್ಟೇಜ್ ಮೇಲೆ ಬಂದು ಮನೆಗೆ ಹೋಗುವ ಸಾಧ್ಯತೆ ತುಂಬಾನೇ ಇದೆ. ತುಂಬಾ ರೂಮರ್ ಅಪ್ಡೇಟ್ ಇದೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇವತ್ತಿನ 3 ಜನ ಎಲಿಮಿನೇಟ್ ಆಗಿದ್ದಾರೆ. ನಿನ್ನೆ ಕಿಚ್ಚ ಸರ್ ಸ್ಟೇಜ್ ಮೇಲೆ ಹೇಳಿದ್ರು, ಡಾಕ್ ಸತೀಶ್ ಆಗಿರ್ಬೋದು, ನಮ್ಮ ಮಂಜು ಭಾಷಿಣಿ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು, ಇವರು 3 ಸ್ಟೇಜ್ ಮೇಲೆ ಬಂದು ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಬ್ಬೊಬ್ಬರನ್ನ ಸ್ಟೇಟ್ಮೆಂಟ್ ಕೊಡೋ ಸಾಧ್ಯತೆ ಇದೆ. ಅಶ್ವಿನಿ ಅವರು ತುಂಬಾ ಎಮೋಷನ್ ಆಗ್ತಾರೆ, ಒಳ್ಳೆ ಸ್ಟೇಟ್ಮೆಂಟ್ ಗಳೆಲ್ಲ ಕಂಟೆಸ್ಟೆಂಟ್ ಗಳು ಕೊಡ್ತಾರೆ. ಅಭಿಷೇಕ್ ಮೇಲೆ ಸ್ವಲ್ಪ ನೆಗೆಟಿವ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಆಟ ಆಡಕ್ಕೆ ಸಿಗ್ಲಿಲ್ಲ, ಅಂದ್ರೆ
ಫಸ್ಟ್ 2 ವೀಕ್ಸ್ ಅಲ್ಲಿ, ಈ ವೀಕ್ ಅಲ್ಲ. ಇನ್ನು ಅದಾದ್ಮೇಲೆ ಅದು ಒಂದಿದೆಯಲ್ಲ ಗೇಮ್ ಕಾವ್ಯ ಡೈವರ್ಟ್ ಮಾಡ್ತಾರಲ್ಲ, ಆ ವಿಷಯ ಕೂಡ ಇದರಲ್ಲಿ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಅದನ್ನೇ ಗೆದ್ದಿದ್ರೆ ನಾನು ಫಿನಾಲಿಸ್ಟ್ ಆಗಿ ಹೋಗೋ ಸಾಧ್ಯತೆ ಇತ್ತು ಅಂತ, ಅಲ್ಲಿ ಡಿಸಿಷನ್ ತಗೋಬೇಕಾದ್ರೂ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಅಲ್ಲಿನ ಕಾವ್ಯ ನಮ್ಮ ಅಶ್ವಿನಿ ಗೌಡ ಮೇಲೆ, ಜಾನೆ ಅವ್ರ ಮೇಲೆ ಸಖತ್ತಾಗಿ ಬ್ಲೇಮ್ ಮಾಡ್ತಾರೆ. ಯಾರು ಗೊತ್ತಾ, ನಮ್ಮ ಅಶ್ವಿನಿ ಅವರು ಮತ್ತೆ ಅಶ್ವಿನಿ SN ಮತ್ತೆ ನಮ್ಮ ಮಂಜು ಭಾಷಿಣಿ ಅವ್ರಿಗೆ ಸಖತ್ತಾಗಿ ಅವ್ರ ಮೇಲೆ ನೆಗೆಟಿವ್ ಮಾತಾಡ್ತಾರೆ ಅಂತ ಎಪಿಸೋಡ್ ಅಲ್ಲಿ ಇದೆ. ಈ 3 ಜನ ಇವ್ರು ಮಾತಾಡ್ತಾರೆ, ಆ 3 ಜನ ಸ್ಪೆಷಲ್ ಅಧಿಕಾರಿ ಇದೆ. ಏನಂದ್ರೆ ಇಲ್ಲ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡೋ ಸಾಧ್ಯತೆ ಇದೆ, ಇಲ್ಲ ಅಂದ್ರೆ ಅವರಿಗೆ ಸ್ಪೆಷಲ್ ಆಫರ್ ಇದೆ. ಅವ್ರು ಹೇಳೋ ಮಾತು ಅಲ್ಲಿಂದ ಕಂಟೆಸ್ಟೆಂಟ್ ಗಳು ಹೇಳ್ಬೇಕು, ಆ ರೀತಿ ಇದೆ. ಮತ್ತೆ ಈ ವೀಕ್ ಅವ್ರನ್ನ ನಾಮಿನೇಟ್ ಮಾಡೋ ಹಾಗೆ ಕೂಡ ಇಲ್ಲ ಅಂತ ಇದೆ ಅಪ್ಡೇಟ್. ಇನ್ನು ಅದಾದ್ಮೇಲೆ 3 ಕಂಟೆಸ್ಟೆಂಟ್ ಗಳು ವೈಲ್ಡ್ ಕಾರ್ಡ್ ಆದ್ರು, 3 ಅವ್ರು ಮಾತಾಡಿದ್ದು ಆಯ್ತು. ಇನ್ನು ಎಸೆಡ್ ಬೋರ್ಡ್ ಬಂದಾಗ ಸುಮ್ಮನೆ ಸಖತ್ತಾಗಿ ಮನೆ ಮಂದಿ ಅವರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಚುಲಿ ಮನೆ ಮಂದಿ ಎಲ್ಲರೂ ಕೂಡ ಜಾಹ್ನವಿ ಮತ್ತು ಅಶ್ವಿನ್ ಮೇಲೆ ತುಂಬಾ ಕ್ಲಿಯರ್ ಕಟ್ ಆಗಿ ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪು, ಈ ರೀತಿ ಮಾಡೋದು ತುಂಬಾ ಸರಿ ಇಲ್ಲ ಅಂತೇಳಿ ತುಂಬಾನೇ ವಿರುದ್ಧವಾಗಿ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಈ ಅಪ್ಡೇಟ್ ಅಲ್ಲಿ ಹೇಳ್ಬೋದು. ಇವತ್ತಿನ ಸಂಡೇ ಎಪಿಸೋಡ್ ಇದಾಗಿರುತ್ತೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಒಂದು ಕಾಮಿಡಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸ್ಪೆಷಲ್ ಆಫರ್ ಅಂತ ಹೇಳಿನಲ್ಲ, ಅದು ನಮ್ಗೆನೆ ಸ್ಪೆಷಲ್ ಆಫರ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ಎಪಿಸೋಡ್ ಅಲ್ಲಿ ತುಂಬಾ ಫನ್ ಇರುತ್ತೆ. ಸಂಡೇ ಫನ್ ಡೇ ವಿತ್ ಬಾದ್ಶಾ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ ಎಪಿಸೋಡ್. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅನ್ಕೊಂಡಿನಿ. ತುಂಬಾ ಜನ ರಿಪೀಟ್ ಮಾಡ್ತೀರಾ ಅಂತ ಹೇಳ್ತಾ ಇದೀರಾ, ಬಟ್ ಕೆಲವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾನು 2 ಸಲ ಹೇಳಕ್ ಇಷ್ಟಪಡ್ತೀನಿ. ಈಗಲೂ ಅಷ್ಟೇನೆ ನಾನು ಸ್ಟಾರ್ಟಿಂಗ್ ಹೇಳ್ತೀನಿ, ಎಲಿಮಿನೇಷನ್ ಇರಲ್ಲ 1. ಅದಾದ್ಮೇಲೆ ಅಲ್ಲಿನ ಕಂಟೆಸ್ಟೆಂಟ್ ಹೆಸರು ನೋಡ್ ಬಂದಾಗ ಸುಮಾರಾಗಿ ಆರ್ಗ್ಯುಮೆಂಟ್ ಆಗ್ತವೆ 2. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ಕಾವ್ಯ ಅವರ ರಕ್ಷಿತಾ ಕಾವ್ಯ ಅವರ ಒಂದು ಕಾಮಿಡಿ ತುಂಬಾ ಸಖತ್ತಾಗಿರುತ್ತೆ. ಇನ್ನು ಅದಾದ್ಮೇಲೆ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅವರು ಒಂದು ಎಂಟ್ರಿ ಇವತ್ತೇ ಇರುತ್ತೆ ಸ್ಟೇಜ್ ಮೇಲೆ ಅಂತ ಅಪ್ಡೇಟ್ ಇದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು 3 ಹೆಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಇವತ್ತು ಬರ್ತಾರೆ. ಅವರು ಅಶ್ವಿನಿ ಗೌಡ ಮತ್ತು ಜಾನಿ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಸಿಗ್ತಾ ಇದೆ, ಗಿಲ್ಲಿಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ರಕ್ಷಿತಾ ಕೂಡ ಒಳ್ಳೆ ಮಾತುಗಳು ಹೇಳ್ತಾರೆ, ನಮ್ಮ ಮಂಜು ಭಾಷಿಣಿ. ಇದು ಅಪ್ಡೇಟ್ ಆಗಿತ್ತು. ದಯವಿಟ್ಟು ಇಂಥ ಸಂಡೇ ಎಪಿಸೋಡ್ ಅಪ್ಡೇಟ್ಗಳು ಬೇಕಂದ್ರೆ, ಎಪಿಸೋಡ್ ರಿವ್ಯೂ ಬೇಕಂದ್ರೆ, ಪ್ರೋಮೋ ರಿವ್ಯೂ ಬೇಕಂದ್ರೆ, ಟಾಸ್ಕ್ ಅಪ್ಡೇಟ್ಗಳು ಇವೆಲ್ಲಾನು ಲೈವ್ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ದಯವಿಟ್ಟು ಲೈವ್ ಎಲ್ಲ ನೋಡಿ. ಇಂಥ ಅಪ್ಡೇಟ್ಗಳೆಲ್ಲ ಒಂದೇ ಚಾನಲ್ ಸಿಗುತ್ತೆ, ಅದು ನಮ್ಮ ಚಾನಲ್. ದಯವಿಟ್ಟು DDTV ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದಾದ್ಮೇಲೆ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅವರು ಒಂದು ಎಂಟ್ರಿ ಇವತ್ತೇ ಇರುತ್ತೆ ಸ್ಟೇಜ್ ಮೇಲೆ ಅಂತ ಅಪ್ಡೇಟ್ ಇದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು 3 ಹೆಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಇವತ್ತು ಬರ್ತಾರೆ. ಅವರು ಅಶ್ವಿನಿ ಗೌಡ ಮತ್ತು ಜಾನಿ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಸಿಗ್ತಾ ಇದೆ, ಗಿಲ್ಲಿಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ರಕ್ಷಿತಾ ಕೂಡ ಒಳ್ಳೆ ಮಾತುಗಳು ಹೇಳ್ತಾರೆ, ನಮ್ಮ ಮಂಜು ಭಾಷಿಣಿ. ಇದು ಅಪ್ಡೇಟ್ ಆಗಿತ್ತು. ದಯವಿಟ್ಟು ಇಂಥ ಸಂಡೇ ಎಪಿಸೋಡ್ ಅಪ್ಡೇಟ್ಗಳು ಬೇಕಂದ್ರೆ, ಎಪಿಸೋಡ್ ರಿವ್ಯೂ ಬೇಕಂದ್ರೆ, ಪ್ರೋಮೋ ರಿವ್ಯೂ ಬೇಕಂದ್ರೆ, ಟಾಸ್ಕ್ ಅಪ್ಡೇಟ್ಗಳು ಇವೆಲ್ಲಾನು ಲೈವ್ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ದಯವಿಟ್ಟು ಲೈವ್ ಎಲ್ಲ ನೋಡಿ. ಇಂಥ ಅಪ್ಡೇಟ್ಗಳೆಲ್ಲ ಒಂದೇ ಚಾನಲ್ ಸಿಗುತ್ತೆ, ಅದು ನಮ್ಮ ಚಾನಲ್. ದಯವಿಟ್ಟು DDTV ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.